ಹಾಯ್ ಫ್ರೆಂಡ್ಸ್, ನಾನು ವಿನುತಾ. ಇವತ್ತು ಉಡುಪಿ ಮಂಗಳೂರು ಕಡೆ ಫೇಮಸ್ ಆಗಿರುವಂಥ ಹಲಸಿನಕಾಯಿ ಗಶಿಯನ್ನು ಹೇಗೆ ಮಾಡೋದು ಅಂತ ನೋಡುವ. ಒಂದು ಹಲಸಿನಕಾಯಿಯನ್ನು ತೆಗೆದುಕೊಟ್ಟು ಅದನ್ನು ಕ್ಲೀನ್ ಮಾಡಿ ಒಂದು ನೀರಿನಲ್ಲಿ ಹಾಕಿ ಇಟ್ಟುಕೊಳ್ಳಿ. ನಂತರ ಇನ್ನೊಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದನ್ನು ಗ್ಯಾಸಿನ ಮೇಲೆ ಇಟ್ಟು ಕುದಿಯಲು ಬಿಡಿ. ಕುದ್ದ ನಂತರ ಹಲಸಿನಕಾಯಿಯ ಹೋಳುಗಳನ್ನು ಹಾಕಿ ಉಪ್ಪು, ಅರಶಿನ, ಹುಳಿ ನೀರು, ಬೆಲ್ಲವನ್ನು ಸೇರಿಸಿ ಕುದಿಯಲು ಬಿಡಿ. ಚೂರು ಎಣ್ಣೆಯನ್ನು ಸೇರಿಸಿಕೊಳ್ಳಿ. ನಂತರ ಮಸಾಲೆಗೆ ಒಂದು 10 ಬ್ಯಾಡಿಗೆ ಮೆಣಸಿನಕಾಯಿ, 1 ಚಮಚ ಧನಿಯಾ, ಅರ್ಧ ಚಮಚ ಜೀರಿಗೆ, 1 ಚಮಚ ಉದ್ದಿನಬೇಳೆ, ಒಂದು 1/4 ಚಮಚ ಆಗುವಷ್ಟು ಕಾಳು ಮೆಣಸು ಇವೆಲ್ಲವನ್ನು ಸೇರಿಸಿಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಳಿ. ನಂತರ ಕೊನೆಯಲ್ಲಿ ಕರಿಬೇವಿನ ಎಲೆಗಳನ್ನು ಸೇರಿಸಿಕೊಳ್ಳಿ. ಇದು ಕೆಂಪಗೆ ಆದ ನಂತರ ಒಂದು ಮಿಕ್ಸಿ ಜಾರು ತಗೊಂಡು ಅದಕ್ಕೆ ಎಲ್ಲವನ್ನು ಹಾಕಿಕೊಳ್ಳಿ. ಇದಕ್ಕೆ ತುರಿದ ತೆಂಗಿನಕಾಯಿಯನ್ನು ಸೇರಿಸಿಕೊಳ್ಳಿ. ಸ್ವಲ್ಪ ನೀರು ಸೇರಿಸಿ ರುಬ್ಬಿಟ್ಟುಕೊಳ್ಳಿ. ಈ ರುಬ್ಬಿದ ಮಸಾಲವನ್ನು ನಾವು ಬೆಂದ ಹಲಸಿನಕಾಯಿಯ ಹೋಳುಗಳಿಗೆ ಸೇರಿಸಿ ಚೆನ್ನಾಗಿ ಕುದಿಯಲು ಬಿಡಿ. ಇದು ಕುದಿ ಬಂದ ನಂತರ ಒಂದು ಒಗ್ಗರಣೆಯನ್ನು ರೆಡಿ ಮಾಡಿ ಇಟ್ಟುಕೊಳ್ಳಿ. ಇದಕ್ಕೆ ತೆಂಗಿನ ಎಣ್ಣೆ, ಸಾಸಿವೆ, ಕರಿಬೇವಿನ ಎಲೆಗಳನ್ನು ನಾನು ಒಗ್ಗರಣೆಗೆ ಸೇರಿಸಿದ್ದೇನೆ. ನೀವು ಬೇಕಾದರೆ ಒಣಮೆಣಸಿನಕಾಯಿಯನ್ನು ಕೂಡ ಸೇರಿಸಬಹುದು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಬರುತ್ತೇನೆ.